ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಈಗ 10,000 ರೂಪಾಯಿವರೆಗೂ ನಿಮ್ಮ ಅಕೌಂಟ್ಗೆ ಹಣ ಬಂದು ಜಮೆ ಆಗ್ತಾ ಇದೆ. ಹೌದು ವೀಕ್ಷಕರೇ, ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಇವತ್ತು ಒಂದಲ್ಲ ಎರಡು ಬಂಪರ್ ಸಿಹಿ ಸುದ್ದಿ ರಾಜ್ಯ ಸರ್ಕಾರದಿಂದ ಬಂದಿದೆ. ಇನ್ನು ಕೇಂದ್ರದ ಬಜೆಟ್ ಕೂಡ ಮಂಡನೆಯಾಗಿದೆ ವೀಕ್ಷಕರೇ. ಮಹಿಳೆಯರಿಗೆ ಆಗಿರ್ಬೋದು, ಪಿಂಚಣಿದಾರರಿಗಾಗಿರ್ಬೋದು, ಇನ್ನು ಮದ್ಯಪ್ರಿಯರಿಗೆ ಆಗಿರ್ಬೋದು ಒಂದು ಶಾಕಿಂಗ್ ಸುದ್ದಿ ಆಗಿದ್ರೆ, ಇನ್ನು ಬಂಗಾರ ಮತ್ತು ಬೆಳ್ಳಿ ದರದ ಬಗ್ಗೆನೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಪಾತಾಳಕ್ಕೆ ಕುಸಿತವಾಗ್ತಾ ಇದೆ ಬಂಗಾರದ ಬೆಲೆ ಹಾಗೂ ಬೆಳ್ಳಿ ಬೆಲೆ ಕೂಡ ಪಾತಾಳಕ್ಕೆ 1,00,000 ರೂಪಾಯಿ ಮೇಲೆ ಕುಸಿತವಾಗಿದೆ. ಇವತ್ತಿನ ದರ ಎಷ್ಟಿದೆ, ಅದೇ ತರ ಬಂಗಾರ ಈಗ ಖರೀದಿ ಮಾಡಬೇಕಾ ಬೇಡವಾ, ಇನ್ನಷ್ಟು ಇಳಿಕೆ ಆಗುತ್ತಾ ಬಂಗಾರ, ಇದರ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಬಂಗಾರ ಬೆಳ್ಳಿ ಅಂತೂ ಪಾತಾಳಕ್ಕೆ ಕುಸಿತವಾಗಿದೆ. ಇನ್ನೊಂದು ಕಡೆಗೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಕೂಡ ಮಂಡನೆ ಮಾಡಿದ್ದಾರೆ. ಯಾವೆಲ್ಲ ಬೆಲೆಗಳು ಏರಿಕೆ ಆಗಿದೆ, ಯಾವೆಲ್ಲ ಬೆಲೆಗಳು ಇಳಿಕೆ ಆಗಿದೆ, ಏನೆಲ್ಲ ಹೊಸ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ ಅದನ್ನು ಕೂಡ ನೋಡೋಣ. ಇನ್ನು ಬಜೆಟ್ ಮುಂಚೆನೆ ಗ್ಯಾಸ್ ಸಿಲಿಂಡರ್ ದರದಲ್ಲಿ ಭಾರಿ ಒಂದು ಏರಿಕೆ ಕಂಡು ಬಂದಿದೆ. ಗ್ಯಾಸ್ ಸಿಲಿಂಡರ್ ಗ್ರಾಹಕರಿಗೆ ಮತ್ತೊಂದು ಶಾಕ್ ಅಂತಾನೆ ಹೇಳ್ಬೋದು. ನೀವು ಕೂಡ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡ್ತಾ ಇದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಷ್ಟು ಬೆಲೆ ಏರಿಕೆ ಆಗಿದೆ ಇದರ ಬಗ್ಗೆನೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಮಾತಾಡೋಣ. ಇವತ್ತಿನ ವಿಡಿಯೋದಲ್ಲಿ ಬಜೆಟ್ ಬಗ್ಗೆ, ಗೃಹಲಕ್ಷ್ಮಿಯರಿಗೆ ಹೊಸ ಯೋಜನೆಗಳ ಬಗ್ಗೆ ಎಲ್ಲರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗಿರೋದ್ರಿಂದ ವಿಡಿಯೋ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ನೋಡಬೇಡಿ, ವಿಡಿಯೋಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಇನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯರು ಕೂಡ ನಿಮಗೂ ಕೂಡ ಈಗ 25ನೇ ಕಂತು ಹಣ ಜಮೆ ಆಯ್ತಾ, ಅಂದ್ರೆ ಜನವರಿ ತಿಂಗಳಲ್ಲಿ 2,000 ರೂಪಾಯಿ ಜಮೆ ಆಯ್ತಾ, ಎಸ್ ಆರ್ ನೋ ಎಂಬುದರ ಮೂಲಕ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೆ ನಾವು ಉತ್ತರ ಕೂಡ ಕೊಡ್ತೇವೆ. ಹಾಗೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಕೂಡ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ವೀಕ್ಷಕರೇ, ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಶುರು ಮಾಡೋಣ, ನಂತರ ಬಜೆಟ್ ಬಗ್ಗೆ ಮಾತಾಡೋಣ, ನಂತರ ಬಂಗಾರ ಮತ್ತು ಬೆಳ್ಳಿ ದರದ ಬಗ್ಗೆನೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ಬಂದಿದೆ ವೀಕ್ಷಕರೇ. ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಗಾರರಿಗೆ, ಗೃಹಲಕ್ಷ್ಮಿಯರಿಗೆ ಈಗ ಬ್ಯಾಂಕ್ ಅಕೌಂಟ್ಗೆ ಹಣ ಬರೋದಕ್ಕೆ ಶುರುವಾಗಿದೆ ವೀಕ್ಷಕರೇ. ಬಾಕಿ ಇರೋ ಹಣವನ್ನ 21ನೇ ತಾರೀಕಿಗೆ ರಿಲೀಸ್ ಮಾಡಿದ್ರು. ಈ ಮೂಲಕ 14 ದಿನದಲ್ಲಿ ಹಣವನ್ನ ಜಮೆ ಮಾಡ್ತಾರೆ ಅಂತಾನೂ ಕೂಡ ಹೇಳಲಾಗಿತ್ತು ವೀಕ್ಷಕರೇ. ಈಗ ಈ ಒಂದು ಗೃಹಲಕ್ಷ್ಮಿ ಬಾಕಿ ಇರುವ ಹೋದ ವರ್ಷದ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ 2025ನೇ ಇಸ್ವಿಯಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣವನ್ನ ಹಾಕಿರಲಿಲ್ಲ. ಆ ಒಂದು 2 ತಿಂಗಳ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಈಗ ಫೆಬ್ರವರಿ ತಿಂಗಳ ಕಂತಿನ ಹಣ ಈಗಾಗಲೇ ಅಕೌಂಟ್ಗೆ ಜಮೆ ಆಗೋದಕ್ಕೆ ಶುರುವಾಗಿದೆ ವೀಕ್ಷಕರೇ. ಈಗ ನಿಮ್ಮ ಅಕೌಂಟ್ಗೆ ಒಟ್ಟು 10,000 ರೂಪಾಯಿ ಅಲ್ಲ, 12,000 ರೂಪಾಯಿ ಈಗ ಬರೋದು ಬ್ಯಾಲೆನ್ಸ್ ಇದೆ ಅಂತಾನೂ ಕೂಡ ಹೇಳಲಾಗಿದೆ. ಎದಕ್ಕಂದ್ರೆ ಈ ವರ್ಷದ ಜನವರಿ ತಿಂಗಳ, ಹೊಸ ವರ್ಷದ ಜನವರಿ ತಿಂಗಳದ್ದು ಕೂಡ ಹಣ ಈಗ ಸರ್ಕಾರ ಕೊಡಬೇಕು. ಹಳೆಯದ್ದು 5 ಕಂತು, ಈಗ ಮತ್ತೊಂದು ಕಂತು ಜನವರಿದ್ದು, ಎಲ್ಲ ಲೆಕ್ಕ ಮಾಡಿದ್ರೆ ಟೋಟಲ್ ಆಗಿ ಇಲ್ಲಿ 12,000 ರೂಪಾಯಿ ಗೃಹಲಕ್ಷ್ಮಿಯರಿಗೆ ಬರಬೇಕು. ಈಗ ಫೆಬ್ರವರಿ ತಿಂಗಳದ್ದು ಜಮೆಯನ್ನ ಮಾಡಲು ಶುರು ಮಾಡಲಾಗಿದೆ ವೀಕ್ಷಕರೇ. ಬೆಂಗಳೂರು ಆಗಿರ್ಬೋದು, ಅದೇ ತರ ಬೆಳಗಾವಿ ಆಗಿರ್ಬೋದು, ಬಾಗಲಕೋಟೆ, ಬೀದರ್, ಯಾದಗಿರಿ, ಕಲಬುರಗಿ, ಇನ್ನು ನಮ್ಮ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಹುಬ್ಬಳ್ಳಿ, ಧಾರವಾಡ, ಗದಗ, ಬಾಗಲಕೋಟೆ, ಕೊಪ್ಪಳ ಈ ಭಾಗದಲ್ಲೂ ಕೂಡ ಹಣ ಜಮೆ ಆಗೋದಕ್ಕೆ ಶುರುವಾಗಿದೆ. ಬೆಂಗಳೂರು, ಮೈಸೂರು, ಮಂಡ್ಯ, ತುಮಕೂರು, ರಾಮನಗರ, ಕೋಲಾರ, ಚಾಮರಾಜನಗರ, ಇನ್ನು ಚಿಕ್ಕಮಗಳೂರು, ಹಾಸನ, ಮಲೆನಾಡು ಪ್ರದೇಶಗಳಾದಂತಹ ಉಡುಪಿ, ಕುಂದಾಪುರ, ಮಂಗಳೂರು, ಚಿಕ್ಕಮಗಳೂರು, ಹಾವೇರಿ, ಹಾಸನ, ಕೊಡಗು ಈ ಭಾಗದಲ್ಲೂ ಕೂಡ ಹಣ ಜಮೆ ಆಗೋದಕ್ಕೆ ಶುರುವಾಗಿದೆ ಅಂತ ಹೇಳಲಾಗಿದೆ. ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡದಲ್ಲೂ ಕೂಡ ಈಗಾಗಲೇ 25ನೇ ಕಂತು 2,000 ರೂಪಾಯಿ ಜಮೆ ಆಗಿದೆ ವೀಕ್ಷಕರೇ. ಇದು ನಿಮ್ಮ ಅಕೌಂಟ್ಗೆ ಹಣ ಬಂದಿಲ್ಲ ಅಂದ್ರೆ ನಿಮ್ಮ ಅಕೌಂಟ್ಗೂ ಕೂಡ ಹಣ ಬಂದೇ ಬರುತ್ತೆ. ಇನ್ನು 2 ರಿಂದ 3 ದಿನದಲ್ಲಿ ನಿಮ್ಮ ಖಾತೆಗೆ 2,000 ರೂಪಾಯಿ ಬರುತ್ತೆ. ಮತ್ತೆ 1 ವಾರದ ಗ್ಯಾಪ್ ಅಲ್ಲಿ ಮತ್ತೆ 2,000 ರೂಪಾಯಿ ಬರುತ್ತೆ ವೀಕ್ಷಕರೇ. ಅಂದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಆ 2 ತಿಂಗಳ ಕಂತಿನ ಹಣವನ್ನ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. ಈಗ ಬಾಕಿ ಉಳಿಯುವುದಂದ್ರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಆ 3 ತಿಂಗಳು ಹೋದ ವರ್ಷದ್ದು, ಈ ವರ್ಷದ್ದು ಜನವರಿ ತಿಂಗಳದ್ದು ಒಟ್ಟು 4 ಕಂತು, ಅಂದ್ರೆ 8,000 ರೂಪಾಯಿ ಈಗ ಬಾಕಿ ಉಳಿಯುತ್ತೆ. ಸರ್ಕಾರ ಮೊದಲು ಹಳೆಯ ಕಂತನ್ನ 4,000 ರೂಪಾಯಿ ಈಗ ರಿಲೀಸ್ ಮಾಡಿದ್ದು, ಈಗ ಜಮೆ ಆಗೋ ಪ್ರಕ್ರಿಯೆ ಕೂಡ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಇದು ಒಂದು ಸಿಹಿ ಸುದ್ದಿ. ಇನ್ನು ನಿಮ್ಮ ಅಕೌಂಟ್ಗೆ ಹಣ ಬಂದಿಲ್ಲ ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಆಕ್ಟಿವ್ ಇರಬೇಕು. ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಗೃಹಲಕ್ಷ್ಮಿಯರ ಹೆಸರು ಯಜಮಾನಿ ಸ್ಥಾನದಲ್ಲಿರಬೇಕು ಅಂತ ಹೇಳಲಾಗಿದೆ. ಇನ್ನು ಮುಖ್ಯವಾಗಿ ಗೃಹಲಕ್ಷ್ಮಿಯರು ಹಾಗೂ ಗೃಹಲಕ್ಷ್ಮಿಯರ ಯಜಮಾನರು ಯಾವುದೇ ಕಾರಣಕ್ಕೂ ಟ್ಯಾಕ್ಸ್ ಪೇಯರ್ಸ್ ಆಗಿರಬಾರ್ದು. GST ರಿಟರ್ನ್ಸ್ ಮಾಡಿ ತೆರಿಗೆ ಪಾವತಿ ಮಾಡ್ತಾ ಇರಬಾರ್ದು. ಇನ್ಕಮ್ ಟ್ಯಾಕ್ಸ್ ತೆರಿಗೆ ಪಾವತಿ ಮಾಡ್ತಾ ಇರಬಾರ್ದು. ಒಂದು ವೇಳೆ ಪಾವತಿ ಮಾಡ್ತಾ ಇದ್ರೆ ಅವರಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತಾನೂ ಕೂಡ ಹೇಳಲಾಗಿದೆ. ಇನ್ನು ವೀಕ್ಷಕರೇ, ಕೇಂದ್ರ ಸರ್ಕಾರದ ಬಜೆಟ್ ಕೂಡ
ಮಂಡನೆ ಆಗಿ ಬಿಡ್ತು. ಕೇವಲ 6 ನಿಮಿಷದಲ್ಲಿ ಬಜೆಟ್ ನಲ್ಲಿ ಏನೆಲ್ಲ ಘೋಷಣೆ ಆಗಿದೆ ಇದರ ಬಗ್ಗೆ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋ ನೋಡಿದ್ರೆ ಸಾಕು, ನಿಮಗೆ ಎಲ್ಲಾ ಡೀಟೇಲ್ ಆಗಿ ಮಾಹಿತಿ ಸಿಗಲಿದೆ ವೀಕ್ಷಕರೇ. ಯಾವುದು ಬೆಲೆ ಏರಿಕೆ ಆಗಿದೆ, ಯಾವುದು ಬೆಲೆ ಇಳಿಕೆ ಆಗಿದೆ, ಏನೆಲ್ಲ ಹೊಸ ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ, ಇಂಪಾರ್ಟೆಂಟ್ ಟಾಪಿಕ್ ಗಳ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ. ಇನ್ನು ವೀಕ್ಷಕರೇ, ಬಂಗಾರ ಮತ್ತು ಬೆಳ್ಳಿ ದರ ಅಂತೂ ದಾಖಲೆ ಮಟ್ಟಕ್ಕೆ ಇಳಿಕೆ ಆಗಿದ್ದು ಕೂಡ ಒಂದು ಕಡೆಗೆ ಸಿಹಿ ಸುದ್ದಿ ಅಂತ ಹೇಳಿದ್ರು ತಪ್ಪಾಗುದಿಲ್ಲ. ಯಾಕಂದ್ರೆ ಬಜೆಟ್ಗೂ ಮುನ್ನ ಚಿನ್ನ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಎರಡೂ ದರ ಪಾತಾಳಕ್ಕೆ ಕುಸಿಯುವುದರ ಮೂಲಕ ಜನರಿಗೆ ಒಂದು ಸಿಹಿ ಸುದ್ದಿ ಕೊಟ್ಟಿದೆ. ಆದ್ರೆ ಈ ಒಂದು ಚಿನ್ನ ಬೆಳ್ಳಿಯಲ್ಲಿ 1,80,000 ರೂಪಾಯಿ ಇದ್ದಾಗ, ಇನ್ನು ಬೆಳ್ಳಿ 4 ಲಕ್ಷ ರೂಪಾಯಿ ಇದ್ದಾಗ ಹೂಡಿಕೆ ಮಾಡಿದವರಿಗೆ ಭರ್ಜರಿ ನಷ್ಟವಾಗಿದೆ ಅಂತಾನೂ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಮೊದಲಿಗೆ ಹೇಳೋದಾದ್ರೆ ಚಿನ್ನ ಮತ್ತು ಬೆಳ್ಳಿ, ಮೊದಲು ಬೆಳ್ಳಿ ಬಗ್ಗೆ ಮಾತಾಡೋದಾದ್ರೆ ಏರಿಕೆ ಆಗಿದ್ದ ಬೆಳ್ಳಿ 4,30,000 ರೂಪಾಯಿ ಆಗಿತ್ತು 1 ಕೆಜಿ ಬೆಳ್ಳಿ ದರ. ಆದ್ರೆ ಫೆಬ್ರವರಿ 1ನೇ ತಾರೀಕು ಬೆಳಿಗ್ಗೆ ಓಪನ್ ಆದಾಗ 2,90,000 ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇತ್ತು. ಇನ್ನು ವೀಕ್ಷಕರೇ, ಮತ್ತೆ 27,000 ರೂಪಾಯಿಯಷ್ಟು ಬೆಳ್ಳಿ ದರ ಕುಸಿಯುವುದರ ಮೂಲಕ ಈಗ 1 ಕೆಜಿ ಬೆಳ್ಳಿ ದರ 4,20,000 ರೂಪಾಯಿಂದ ದಿಢೀರನೆ 2,80,000 ರೂಪಾಯಿ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಲೆಕ್ಕ ಹಾಕಿ 1,20,000 ರೂಪಾಯಿಗೂ ಹೆಚ್ಚು ಒಂದು ಕುಸಿತ ಕಂಡಿದೆ. ಅದೇ ತರ ಬಂಗಾರವು ಕೂಡ ವೀಕ್ಷಕರೇ 1,78,000 1,80,000 ರೂಪಾಯಿ ಮಟ್ಟ ಬಂದಿತ್ತು. ನಂತರ ದಿನೇ ದಿನೇ ಇಳಿಕೆ ಆಗ್ತಾ ಬಜೆಟ್ ದಿನವೂ ಕೂಡ 6% ಇಳಿಕೆ ಆಗೋದ್ರ ಮೂಲಕ ಈಗ 1,52,000 1,55,000 ಟ್ರೇಡ್ ಆಗ್ತಾ ಇದೆ. MCX ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ನಲ್ಲಿ ಈ ಒಂದು ರೇಟ್ ಈಗಾಗಲೇ ರಿವೀಲ್ ಆಗಿರುವಂತದ್ದು. ಚಿನ್ನ ಮತ್ತು ಬಂಗಾರ ಬೆಳ್ಳಿ ದರವು ಕೂಡ ದಾಖಲೆ ಮಟ್ಟಕ್ಕೆ ಇಳಿಕೆಯನ್ನ ಕಂಡಿರುವಂತದ್ದು ವೀಕ್ಷಕರೇ. ಬಜೆಟ್ ದಿನವೂ ಕೂಡ ಬಂಗಾರ ಬೆಳ್ಳಿ ದರ ಇಳಿಕೆ ಕಂಡಿದ್ದು ಕೂಡ ಒಂದು ಕಡೆಗೆ ಗುಡ್ ನ್ಯೂಸ್ ಅಂತ ಹೇಳ್ಬಹುದು. ಯಾಕಂದ್ರೆ ಸಾಮಾನ್ಯ ಜನರಿಗೆ ಖರೀದಿ ಮಾಡೋದಕ್ಕೆ ಈಗ ಈಸಿ ಆಗಲಿದೆ ಅಂತ ಹೇಳ್ಬಹುದು. ಈಗ ಗೋಲ್ಡ್ MCX ತಾಜಾ ರೇಟ್ ಬಂದು 1,50,000 ರೂಪಾಯಿ ಅಂತ ಹೇಳಲಾಗ್ತಾ ಇದೆ. ಇನ್ನು ಬೆಳ್ಳಿ ಕೂಡ 2,90,000 ರೂಪಾಯಿ ಟ್ರೇಡ್ ಆಗ್ತಾ ಇದೆ. ಇನ್ನು ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಕೇಂದ್ರ ಸರ್ಕಾರದ ಬಜೆಟ್ ಕೂಡ ಮಂಡನೆ ಆಯಿತು ವೀಕ್ಷಕರೇ. ಕೇಂದ್ರದ ಬಜೆಟ್ ನಲ್ಲಿ ಯಾರಿಗೆಲ್ಲ ಗುಡ್ ನ್ಯೂಸ್, ಯಾರಿಗೆಲ್ಲ ಬ್ಯಾಡ್ ನ್ಯೂಸ್, ಅದರ ಬಗ್ಗೆನೂ ಕೂಡ ನೋಡೋಣ ಬನ್ನಿ. ಮೊದಲಿಗೆ ಯಾವೆಲ್ಲ ಬೆಲೆಗಳನ್ನ ಈ ಬಾರಿ ಏರಿಕೆಯನ್ನ ಮಾಡಲಾಗಿದೆ ಅದರ ಬಗ್ಗೆನೂ ಕೂಡ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ ವೀಕ್ಷಕರೇ. ಮೊದಲಿಗೆ ಹೇಳೋದಾದ್ರೆ ಈ ಬಾರಿ ಕೇಂದ್ರ ಸರ್ಕಾರದಿಂದ ನಿಮ್ಗೆ ಗೊತ್ತಿರಬಹುದು GST ರೇಟ್ಗಳಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡಲಾಗಿತ್ತು. ಆದ್ರೆ ಈ ಬಾರಿ ಮದ್ಯಪಾನದ ಮೇಲೆ ಮತ್ತೆ ಈಗ ತೆರಿಗೆ ಹಾಕೋದ್ರ ಮೂಲಕ ಇನ್ ಮುಂದ ಮದ್ಯ ಮತ್ತಷ್ಟು ದುಬಾರಿ ಆಗಲಿದೆ. ಅಂದ್ರೆ ಮದ್ಯಪಾನ ಮಾಡೋರಿಗೆ ಒಂದು ದೊಡ್ಡ ಶಾಕಿಂಗ್ ಸುದ್ದಿ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಕೇಂದ್ರ ಸರ್ಕಾರದ ಬಜೆಟ್ ನಲ್ಲಿ ಈ ಒಂದು ಬದಲಾವಣೆಗಳನ್ನ, ತೆರಿಗೆ ನಿಯಮಗಳಲ್ಲಿ ಬದಲಾವಣೆಯನ್ನ ಮಾಡಲು ಈಗಾಗಲೇ ಮುಂದಾಗಿದ್ದಾರೆ. ಇನ್ನು ಸಿಗರೇಟ್ ಆಗಿರ್ಬೋದು, ಗುಟ್ಕಾ ಆಗಿರ್ಬೋದು, ಪಾನ್ ಮಸಾಲ ಆಗಿರ್ಬೋದು, ಈ ಒಂದು ವಸ್ತುಗಳ ಮೇಲೂ ಕೂಡ ಹೆಚ್ಚುವರಿ ತೆರಿಗೆ ಬೀಳೋದ್ರ ಮೂಲಕ ಈ ಒಂದು ಬೆಲೆಯಲ್ಲೂ ಕೂಡ ಏರಿಕೆ ಆಗಲಿದೆ ಎಂಬುವ ಮಾಹಿತಿ ಸಿಗ್ತಾ ಇದೆ. ಸೊ ಇದು ಒಂದು ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬಹುದು. ಇನ್ ಮುಂದೆ ಧೂಮಪಾನಿಗಳಿಗೆ, ಮದ್ಯಪಾನಿಗಳಿಗೆ ಮತ್ತಷ್ಟು ಬೆಲೆ ಏರಿಕೆ ಬಿಸಿ ಮುಟ್ಟಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಬಜೆಟ್ ನಲ್ಲಿ ಮಹಿಳೆಯರಿಗೆ ಶಿ ಮಾರ್ಟ್ ಎಂಬುವ ಒಂದು ಹೊಸ ಯೋಜನೆ, ಕೇಂದ್ರದ ಬಜೆಟ್ ನಲ್ಲಿ ಗ್ರಾಮೀಣ ಮಹಿಳೆಯರಿಗೆ ಶಿ ಮಾರ್ಟ್ ಎಂಬ ಹೊಸ ಉಪಕ್ರಮವನ್ನ, ಒಂದು ಹೊಸ ಯೋಜನೆಯನ್ನ ಘೋಷಣೆ ಮಾಡಲಾಗಿದೆ. ಇದು ಮಹಿಳಾ ಸ್ವಸಹಾಯ ಸಂಘಗಳು ನಡೆಸುವ ಸೌಕರ್ಯಗಳನ್ನ ಒದಗಿಸಿ ಉದ್ಯಮಿ ಮತ್ತು ಮಾರುಕಟ್ಟೆ ಪ್ರವೇಶಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ಬಹುದು. ಇನ್ನು ಪ್ರತಿಯೊಂದು ಜಿಲ್ಲೆಯಲ್ಲಿ ಗರ್ಲ್ಸ್ ಹಾಸ್ಟೆಲ್ ಮಾಡಲು ಈಗಾಗಲೇ ತೀರ್ಮಾನ ಮಾಡಲಾಗಿದೆ ವೀಕ್ಷಕರೇ. ಅಂದ್ರೆ ಪ್ರತಿ ಜಿಲ್ಲೆಗೂ ಕೂಡ ಒಂದು ಗರ್ಲ್ಸ್ ಹಾಸ್ಟೆಲ್ ಸರ್ಕಾರದಿಂದ ಕಟ್ಟಲಾಗುತ್ತೆ. ಇನ್ನು ನಾರಿ ಶಕ್ತಿ ತಂತ್ರದಡಿ ಮಹಿಳಾ ನಿರ್ಮಾಣಕ್ಕೆ ಹೆಚ್ಚುವರಿ ಅನುದಾನವನ್ನು ಕೂಡ ಬಿಡುಗಡೆ ಮಾಡಲು ಸಿದ್ಧವಾಗಿದೆ ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಪಿಂಚಣಿ ಯೋಜನೆ ಬಗ್ಗೆ ಮಾತಾಡೋದಾದ್ರೆ ಹಿರಿಯ ನಾಗರಿಕರಾದ ಮೇಲೆ ಈಗ ನೀವು ಅಟಲ್ ಪೆನ್ಷನ್ ಯೋಜನಾ ಇದನ್ನು ಕೂಡ ಎಕ್ಸ್ಟೆಂಡ್ ಮಾಡಲಾಗಿದೆ. ಇನ್ನು ಶ್ರಮ್ ಯೋಗಿ ಮಾನ್ಧನ್ ಯೋಜನೆ, ಈ ಒಂದು ಯೋಜನೆ ಕೂಡ ಎಕ್ಸ್ಟೆಂಡ್ ಮಾಡಲಾಗಿದೆ ವೀಕ್ಷಕರೇ. ಇನ್ನು ಚೆನ್ನೈ ಬೆಂಗಳೂರು ಸೇರಿ 7 ಹೈ ಸ್ಪೀಡ್ ರೈಲ್ವೆ ಕಾರಿಡಾರ್ ಕೂಡ ಘೋಷಣೆ ಮಾಡಲಾಗಿದೆ ವೀಕ್ಷಕರೇ. ಅಂದ್ರೆ ಕೇಂದ್ರದ ಬಜೆಟ್ ನಲ್ಲಿ ಕರ್ನಾಟಕದ ರಾಜಧಾನಿ ಬೆಂಗಳೂರಿಗೂ ಕೂಡ ಒಂದು ಉಡುಗೊರೆ ಸಿಕ್ಕಿದೆ ಅಂತಾನೆ ಹೇಳ್ಬಹುದು. ದೇಶದ ಪ್ರಮುಖ ಮೆಟ್ರೋ ನಗರಗಳಲ್ಲಿ ಒಂದಾಗಿಸುವ ಬೆಂಗಳೂರು ಸಾರಿಗೆ ಮತ್ತು ಕೈಗಾರಿಕಾ ಅಭಿವೃದ್ಧಿ ಉತ್ತೇಜನ ನೀಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಒಟ್ಟು 7 ಹೈ ಸ್ಪೀಡ್ ರೈಲು ಮಾರ್ಗಗಳನ್ನ ಘೋಷಣೆ ಮಾಡಿದೆ. ಬೆಂಗಳೂರು ಹೈದರಾಬಾದ್, ಬೆಂಗಳೂರು ಚೆನ್ನೈ ನಡುವಿನ ಹೈ ಸ್ಪೀಡ್ ರೈಲು ಕಾರಿಡಾರ್ಗಳಿಗೆ ವಿಶೇಷ ಆದ್ಯತೆ ಕೂಡ ನೀಡಲಾಗಿದೆ. ಇನ್ನು ಇನ್ಕಮ್ ಟ್ಯಾಕ್ಸ್ ತೆರಿಗೆ ಒಂದು ಬದಲಾವಣೆ ಕೂಡ ಏನು ಮಾಡಿಲ್ಲ. ಆದ್ರೆ ಏಪ್ರಿಲ್ 1ರಿಂದ ಹೊಸ ಒಂದು ತೆರಿಗೆ ಕಾನೂನು ಕೂಡ ಜಾರಿಗೆ ಬರಲಿದೆ ಅಂತ ಹೇಳಲಾಗಿದೆ. ಜುಲೈ 31ರವರೆಗೂ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅನ್ನ ಸಲ್ಲಿಕೆ ಮಾಡಿ
ತೆರಿಗೆಯನ್ನ ಕಟ್ಟಬಹುದು ಅಂತ ಹೇಳಲಾಗಿದೆ. ಒಂದು ವೇಳೆ ಆದಾಯ ತೆರಿಗೆಯಲ್ಲಿ ಮೋಸ ಮಾಡಿದ್ದೇ ಆದಲ್ಲಿ ಅವರಿಗೆ 100% ಹೆಚ್ಚುವರಿ ದಂಡವನ್ನ ಹಾಕೋದಾಗಿ, ಅಂದ್ರೆ 30% ಪ್ಲಸ್ 30% ಪ್ಲಸ್ 30% ಈ ತರ ದಂಡವನ್ನ ಹಾಕ್ತಿವಿ ಅಂತಾನು ಕೂಡ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ತೆರಿಗೆ ಕಳ್ಳತನ, ಅಂದ್ರೆ ತೆರಿಗೆ ಕಟ್ಟದೆ ಸರ್ಕಾರಕ್ಕೆ ಮೋಸ ಮಾಡ್ತಾ ಇದ್ದವರ ವಿರುದ್ಧವೂ ಕೂಡ ಕಾನೂನು ಸಮರವನ್ನ ಮಾಡಲಾಗುತ್ತೆ ಅಂತ ಹೇಳಬಹುದು ವೀಕ್ಷಕರೇ. ಇನ್ನು ಬಂಗಾರ ಬೆಳ್ಳಿ ಆಯಿತು, ಇನ್ನೊಂದು ಕಡೆಗೆ ಗ್ಯಾಸ್ ಸಿಲಿಂಡರ್ ದರವೂ ಕೂಡ ಭಾರಿ ಒಂದು ಏರಿಕೆ ಕಂಡಿದೆ. ಅಂದ್ರೆ ಬಜೆಟ್ ಮುಂಚೆನೆ ಈ ಒಂದು ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಬರೋಬ್ಬರಿ 49 ರೂಪಾಯಿಯಷ್ಟು ಏರಿಕೆ ಇಲ್ಲಿ ಕಂಡಿರುವಂತದ್ದು ವೀಕ್ಷಕರೇ. ಇಲ್ಲಿ ಇನ್ ಮುಂದೆ ಗ್ಯಾಸ್ ಸಿಲಿಂಡರ್ ಮತ್ತಷ್ಟು ಏರಿಕೆ ಆಗುತ್ತಾ? ಎದಕ್ಕಂದ್ರೆ ಈಗ ಹೇಳೋದಾದ್ರೆ ಗ್ಯಾಸ್ ಸಿಲಿಂಡರ್ ಅಲ್ಲಿ ಒಟ್ಟು 2 ಟೈಪ್ ಇರುತ್ತೆ. ಒಂದು ಮನೆಗೆ ಬಳಸೋ ಗ್ಯಾಸ್ ಸಿಲಿಂಡರ್, ಒಂದು ಅಂಗಡಿಗಳಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ 19 kg ಗ್ಯಾಸ್ ಸಿಲಿಂಡರ್ ಅಂತ ಬರುತ್ತೆ. ಮನೆಗೆ ಬಳಸುವ ಗ್ಯಾಸ್ ಸಿಲಿಂಡರ್ ದರದಲ್ಲಿ ಯಾವುದೇ ರೀತಿ ಏರಿಕೆ ಇಳಿಕೆ ಆಗಿಲ್ಲ. ಆದ್ರೆ ಅಂಗಡಿಗಳಲ್ಲಿ, ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ಬಳಸುವ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ 49 ರೂಪಾಯಿಯಷ್ಟು ಏರಿಕೆ ಕಂಡಿದೆ ಅಂತ ಈಗಾಗಲೇ ಒಂದು ಮಾಹಿತಿ ಇಲ್ಲಿ ಸಿಕ್ಕಿರುವಂತದ್ದು. ಈಗ 19 kg ಗ್ಯಾಸ್ ಸಿಲಿಂಡರ್ ದರವು ಕೂಡ 1750 ರೂಪಾಯಿಗೆ ತಲುಪಿದೆ ದೆಹಲಿಯಲ್ಲಿ ಅಂತ ಇಲ್ಲಿ ಹೇಳಲಾಗಿದೆ. ಇನ್ನು ಮನೆಗೆ ಬಳಸುವ ಗ್ಯಾಸ್ ಸಿಲಿಂಡರ್ ದರದಲ್ಲಿ ಯಾವುದೇ ರೀತಿ ಏರಿಕೆನೂ ಇಲ್ಲ, ಇಳಿಕೆನೂ ಇಲ್ಲ. 855 ರೂಪಾಯಿ ಯಥಾಸ್ಥಿತಿ ಕಾಯ್ದುಕೊಂಡಿದೆ ಅಂತ ಹೇಳಲಾಗಿದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ಬಜೆಟ್ ಹೇಗೆ ಅನಿಸ್ತು, ಬಜೆಟ್ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.